ಹೀಗೆ ನಿಮ್ಮ ತಂಡದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಇಂಡಸ್ಟ್ರಿ ವಿಚಾರವಾಗಿ. ಸೊ ಒಂದೊಳ್ಳೆ ಪ್ರಯೋಗ ಅಥವಾ ಸಿನಿಮಾ ಮಾಡ್ತಾ ಇದ್ರೆ ಅಂತಂದ್ರೆ ಇಡೀ ಇಂಡಸ್ಟ್ರಿ ಒಟ್ಟುಗೂಡಿ ಒಂದು ಸಾಥ್ ಕೊಡಬೇಕು. ಬಟ್ ಅದಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರೆ ಯಾವ ಕಾರಣಕ್ಕೂ ಸರ್ ಇದು ಬೇಸರ ಅಂತ ನಾವು ಹೇಳಕ್ ಬರಲ್ಲ. ಈಗ ಅವರು ಪಾಪ ಎಷ್ಟೊಂದು ಕೆಲಸಗಳಿರುತ್ತೆ, ನಮ್ಮಂಥ ನೂರಾರು ಜನ ಸಿನಿಮಾಗಳನ್ನ ಮಾಡ್ಕೊಂಡೇ ಬರ್ತಿರ್ತಾರೆ. ಅವರು ಎಷ್ಟು ಜನಕ್ಕಂತ ನೋಡ್ತಾರೆ. ಈಗ ನಮ್ಮ ಥರ ಎಷ್ಟೊಂದು ಜನ ಬರ್ತಿರ್ತಾರೆ, ಬಟ್ ಅವ್ರ ಬಿಹೈಂಡಿಂದನೇ ನಮಗೆ ಸಪೋರ್ಟ್ ಮಾಡ್ತಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಬೆನ್ನಿಂದೆ ಅವರೆಲ್ಲ ಇರ್ತಾರೆ. ನಮ್ಮ ಹಿರಿಯ ಕಲಾವಿದರೆಲ್ಲ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನಾವು ಒಂದು ಒಳ್ಳೆ ಕಂಟೆಂಟ್ನ ಮಾಡಿ ರೀಚ್ ಮಾಡಿಸಿದಾಗ ಈಗ ಅವರೆಲ್ಲರ ಅಭಿಮಾನಿಗಳು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗೆ ತುಂಬಾ ಇದೆ. ಮಾಡ್ತಾರೆ ಅಂತ ನಂಬಿಕೆ ಇದೆ, ಮಾಡ್ತಾರೆ. ಎಲ್ಲ ಒಂದು ಕಡೆ ವಿಡಿಯೋ ನಂತರ ನೋಡಿದ ನಂತರ ಅಲ್ಲಿ ಯಾರಾದರೂ ಮುಂದೆ ಬಂದ್ರ ನಾವು ನಿಂತ್ಕೋತೀವಿ, ನಾವು ಮಾತಾಡ್ತೀವಿ ಅಂತ ಏನಾದರೂ ಅಭಿಮಾನಿಗಳಾಗಿ? ಸರ್ ಕೆಲವರು ಇದು ಮಾಡಿದ್ದಾರೆ ಸರ್. ಇಲ್ಲ ನಾವು ಆ್ಯಕ್ಚುಲಿ ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ, ಅದು ಮುಂಡ್ರಿಗೆ ಅಲ್ವಾ, ಮುಂಡ್ರಿಗಿಂದ ಇಲ್ಲ ಸರ್ ನಾವು ಮುಂಡ್ರಿಗಿಂದ ಇಡೀ ಊರೇ ಸಪೋರ್ಟ್ ಮಾಡ್ತೀವಿ ಅಂತ ಇದು ಮಾಡಿದ್ದಾರೆ. ಸೊ ಸಂತೋಷ ಆಗುತ್ತೆ ಸರ್. ಅದ್ರ ಜೊತೆಗೆ ನಮ್ಮ ಇವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ಲರ ಫ್ಯಾನ್ಸು ಕೂಡ ನಮಗೆ ಬರ್ತಾ ಇದೆ, ಕಮೆಂಟ್ಸ್ ಬರ್ತಾ ಇದೆ. ಇಲ್ಲ ಸರ್ ನಾವಿರ್ತೀವಿ ಅಂದರೆ ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಅವ್ರ ಪರಿಸ್ಥಿತಿ ಏನಿರುತ್ತೋ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಅವ್ರ ಸಪೋರ್ಟ್ ಇರುತ್ತೆ ಅಂತಲೇ ನಾವು ಮಾಡ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿಗಳ PS ಅವರು ಅಂದರೆ ಒಂದು ಪರ್ಸನಲ್ ಸೆಕ್ರೆಟರಿ ಇದ್ದಂಥವ್ರು ಪ್ರಭಾಕರ್ ಸರ್ ಅವರು ಬಂದು ಈ ಒಂದು ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದು ಎಲ್ಲ ಒಂದು ಕಡೆ ತುಂಬ ದೊಡ್ಡ ಬ್ಲೆಸ್ಸಿಂಗ್ಸ್ ಅನ್ಸುತ್ತೆ ಸರ್. ಪ್ರಭಾಕರ್ ಸರ್ನ ನಾವು ಮೀಟ್ ಮಾಡಿದಾಗ ಅವ್ರು ನಮ್ಮ ಟ್ರೈಲರ್ ಆ್ಯಕ್ಚುಲಿ ನೋಡಿಬಿಟ್ಟು ಇಲ್ಲ ಅದ್ಭುತವಾಗಿ ಮಾಡಿದ್ದೀರಾ, ಅವರು ನಮ್ಮ ಕೋಲಾರದವರು, ಅವರು ತುಂಬಾ ಸಪೋರ್ಟ್ ಮಾಡಿ ಬನ್ನಿ CM ಸರ್ಗೂ ತೋರಿಸೋಣ ಅಂಥೇಳಿ ತುಂಬ ನೆನ್ನೆ ನೈಟೇ ಹೋಗಿ ಅವ್ರಿಗೆ ತೋರಿಸಿ ಅವರು ತುಂಬ ಖುಷಿಪಟ್ಟರು. CM ಸರು, ಸಿದ್ದರಾಮಯ್ಯ ಸರು ತುಂಬ ಖುಷಿಪಟ್ಟು ನೀನು ಮಾಡಿದ್ಯನಯ್ಯ ಅಂತೆಲ್ಲ ಕೇಳಿ ಅದ್ಭುತವಾಗಿ ಮಾತಾಡಿಸಿ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೇದಾಗಲಿ ಅಂತ ಹೇಳಿದ್ರು. ನಮಗೊಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ದಂಗೆ ಆಯಿತು. ಪ್ರಭಾಕರ್ ಸರ್ ಆಗಿರಲಿ, ನಮ್ಮ ವಿಜಯ್ ಸರ್ ಅವ್ರನ್ನ ಪರಿಚಯ ಮಾಡಿಸಿ ಇದು ಮಾಡಿಕೊಟ್ಟಿದ್ದು ನಮಗೂ ಒಂದು ಖುಷಿ ಆಯಿತು. ಒಂದು ರಾಜ್ಯದ ಮೊದಲನೇ ವ್ಯಕ್ತಿ ನಮ್ಮ ಸಿನಿಮಾದ ಒಂದು ಟ್ರೈಲರ್ ನೋಡಿ ಒಳ್ಳೇದಾಗಲಿ ಅಂತ ಹೇಳಿದ್ದು ತುಂಬಾ ಖುಷಿ ಇದೆ ನಮಗೂ, ನಮ್ಮ ಟೀಮ್ಗೆಲ್ಲನೂ ಒಂದು ಖುಷಿ ಇದೆ. ಏನು ಹೇಳ್ತಿದ್ದಾರೆ ಅಂತ, ಯಾಕಂದರೆ ಜಾತ್ರೆ ಊರು ಅಂದ ತಕ್ಷಣ ಅವರು ನೆನಪಾಗಿದೆ. ಯಾಕಂದರೆ ಅವರು ಕೂಡ ಜಾತ್ರೆಗಳು ಅಂತಲೇ ಕುಣಿತಾ ಇದ್ರು, ನೃತ್ಯ ಮಾಡೋದ್ರಲ್ಲಿ ಅದೆಲ್ಲ ನೋಡ್ತಾ ಇದ್ವಿ. ಸೊ ಏನಂತ ಹೇಳಿದ್ರೆ ಸಿನಿಮಾದ ಕಂಟೆಂಟ್ ನೋಡಿ ಅವರು ಜಸ್ಟ್ ಅದೇ ತುಂಬ ಬ್ಯುಸಿ ಇದ್ರು, ತುಂಬಾ ಜನ ಇದ್ರು. ಅದ್ರ ನಡುವೆ ನಮ್ಮದ ನೋಡಿ ಚೆನ್ನಾಗಿ ಮಾಡಿದ್ದೀರಪ್ಪ, ಒಳ್ಳೇದಾಗಲಿ, ಒಳ್ಳೆ ಭವಿಷ್ಯ ಇರಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನಮಗಾಗಲಿ, ಡೈರೆಕ್ಟರ್ಗಾಗಲಿ, ಇಡೀ ಟೀಮ್ಗೆ ಒಂದು ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿದ್ದಾರೆ ಸರ್. ಹಾಗಾದರೆ November 7th ಸಿನಿಮಾ ರಿಲೀಸ್ ಆಗ್ತಿದೆ. ಕನ್ನಡ ಸಿನಿಮಾ ಪ್ರೇಕ್ಷಕರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಎಲ್ಲ ಕರ್ನಾಟಕದ ಜನತೆಗೂ ನಮಸ್ಕಾರ. November 7ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ರೋಣ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ. ನಿಮಗೆ ಈ ಸಿನಿಮಾದಲ್ಲಿ ಯಾವುದೇ ರೀತಿ ಮೋಸ ಮಾಡ್ದಿದ್ದಂಗೆ, ನೀವು ಕಟ್ಟ 100-120 ರೂಪಾಯಿಗೆ ಮೋಸ ಮಾಡ್ದಿದ್ದಂಗೆ ನಿಮಗೆ ಆ ದುಡ್ಡಿಗೆ ಒಂದು ವ್ಯಾಲ್ಯೂ ಕಟ್ಟಿ ಕಳಿಸ್ತೀವಿ. ಯಾಕಂದರೆ ಈ ಸಿನಿಮಾದಲ್ಲಿ ನಿಮ್ಗೆ ಎಲ್ಲ ಎಲಿಮೆಂಟ್ಸು ಇರುತ್ತೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು, ಫನ್ ಎಲಿಮೆಂಟ್ಸು, ಎಮೋಷ್ನಲ್ ಆಗಿರ್ಬೋದು, ಫೈಟು, ಡ್ಯಾನ್ಸು, ಪ್ರತಿಯೊಂದು ಒಂದು ಒಳ್ಳೆ ಪ್ಯಾಕೇಜ್ನ ಫಿಲ್ ಮಾಡಿ ಹಿರಿಯರು ಮತ್ತು ಹೊಸಬ್ರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀವಿ. ದಯವಿಟ್ಟು November 7ಕ್ಕೆ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾಗಳನ್ನ ನೋಡಿ ನಮ್ಮಂಥ ಹೊಸಬರನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. November 7ನೇ ತಾರೀಕು ನಮ್ಮ ರೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸ ತಂಡ, ಎಲ್ಲರೂ ಹೊಸಬರು ಸೇರಿ ಸಿನಿಮಾ ಮಾಡಿದ್ದೀವಿ. ಹೊಸ ಸಿನಿಮಾ, ಹೊಸ ಕಥೆನ ಅಂದರೆ ಇದು ಮಣ್ಣಿನ ಕತೆ. ನಮ್ಮ ಮಣ್ಣಿನ ಕಥೆನ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಜನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಜನರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಸಿನಿಮಾಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಹಾರೈಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒಳ್ಳೆಯದು, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರಘು ರಾಜಾನಂದ ಮತ್ತು ಸತೀಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು.